ವೀಕ್ಷಕರೇ, ಟಿವಿ ವಿಕ್ರಮದ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು, ಹಾಗೆ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಚಿಕ್ಕ ಮಕ್ಕಳಾಗಿರಬಹುದು ಅಥವಾ ಡಯಾಬಿಟಿಸ್ ಬಂದಂತಹ ವಯಸ್ಸಾದವರಾಗಿರಬಹುದು, ಇವರಿಗೆ ಸಿಗುವಂಥ ಪಾನೀಯಗಳ ಆಪ್ಷನ್ಗಳ ಬಗ್ಗೆ ಮಾತಾಡೋಣ. ಸೊ ಮೊದಲಿಗೆ ಹೇಳ್ಬೇಕಂದ್ರೆ, ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಕಾಂಪ್ಲೈನ್ ಬಾಯ್, ಏನ್ ಖುಷಿ ಅಪ್ಪ ಅದು ಅಲ್ಲ, ಅದು ಆ್ಯಡ್ಗಳು ನೋಡೋದು ಏನು ಖುಷಿ. ಸಣ್ಣತನದಿಂದ ಅದನ್ನೇ ಕುಡ್ಕೊಂಡು ಬಂದ್ರು. ಆದರೆ ಈಗ ಒಂದು ವಿಷಯ ಅರ್ಥ ಆಗ್ತಾ ಇದೆ ಅದರಲ್ಲಿ, ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ನೋಡಬಹುದು. ಸೊ ಇದರಲ್ಲಿ ಏನಿದೆ ಅಂಶ, ಏನ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅನ್ನೋದನ್ನ ಓದಕ್ ಶುರು ಮಾಡಿದ್ದಾರೆ, ತಿಳ್ಕೊಳಕ್ ಶುರು ಮಾಡಿದ್ದಾರೆ. ಬಟ್ ಸ್ಟಿಲ್ ಅಯ್ಯೋ, ಮತ್ತೆ ಸಂಜೆ ಆದ್ರೆ ಏನ್ ಕೊಡ್ಬೇಕಪ್ಪ ಮಕ್ಕಳಿಗೆ, ಏನ್ ಕುಡಿಯಕ್ ಕೊಡ್ಬೇಕು ಅನ್ನೋವಂಥ ಒಂದು ಕ್ವಶನ್. ಸೊ ಅದಕ್ಕೆ ಆನ್ಸರ್ ಆಗಬಹುದಾ ಈ ಸೋಲಾಕ್ ಪ್ರಾಡಕ್ಟ್ಸ್? 100% ಮೇಡಮ್. ಈಗ ಪ್ರಾಬ್ಲಮ್ ಆಗ್ತಿರೋದು ಏನಂತಂದ್ರೆ, ಎಮೋಷನಲಿ ಟಾರ್ಗೆಟ್ ಮಾಡಿ ಮನ್ಸಲ್ಲಿ ಬಂದು ಕೂತ್ಬಿಟ್ಟಿದ್ದಾವೆ. ನೇತಾಡ್ತಿದ್ದ, ನೇತಾಡೋದು ಬೇಡ, ಕಾಂಪ್ಲೇನ್ ಕುಡಿ ಉದ್ದಾಗ್ತಿ ಅಂತ. ಅಂದ್ರೆ ಅವ್ರ ಧಿಕ್ಕಾರ ಏನಿತ್ತು ಅಂದ್ರೆ, ಫಿಸಿಕಲಿ ಸ್ಟ್ರಾಂಗ್ ಆಗೋದು ಅವಶ್ಯಕತೆ ಏನಿಲ್ಲ, ನೀವು ಕಾಂಪ್ಲೇನ್ ಕುಡಿದ್ಬಿಟ್ರೆ ಸ್ಟ್ರಾಂಗ್ ಆಗ್ತೀರಿ, ಕಾಂಪ್ಲೇನ್ ಕುಡಿದ್ರೇನೆ ಉದ್ದಾಗ್ಬಿಡ್ತೀರಿ, ನೀವು ಬೂಸ್ಟ್ ಕುಡಿದ್ರೆ ನಿಮಗೆ ಭಾಳ ಎನರ್ಜಿ ಬರುತ್ತೆ. ಎಲ್ಲಿಂದ ಬರುತ್ತೆ? ಆಮೇಲೆ ಭಾಳ ಎನರ್ಜಿ ಹಾಕ್ಬೇಕು. ಒಬ್ಬ 20 kg ಇರೋ ಹುಡುಗಂಗೆ ಎಷ್ಟು ಎನರ್ಜಿ ಬೇಕೋ ಅವನಿಗೆ ದೇಹದಲ್ಲಿ ಊಟದ ಮುಖಾಂತರ ಕೊಡಬೇಕು. ನೀವು ಪ್ರೋಸೆಸ್ ಫುಡ್ನ ಕೊಡಕ್ಕೆ ಶುರು ಮಾಡಿ ಬಾಡಿ ಅದ್ರ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ತು ಅಂತಂದ್ರೆ, ಆಮೇಲೆ ನೀವು ಅದನ್ನ ಕೊಟ್ಟರಷ್ಟೇ ದೇಹ ತಗೊಳ್ಳೋದು. ನೀವು ರಿಫೈನ್ಡ್ ಪ್ರಾಡಕ್ಟ್ಸ್ ಕೊಡಬಾರ್ದು ಅಂತ ಯಾಕೆ ಹೇಳ್ತೀವಿ ನಾವು? ಶುಗರ್ ಆಗಲಿ, ರಿಫೈನ್ಡ್ ಫ್ಲೋರ್ ಆಗಲಿ, ರಿಫೈನ್ಡ್ ಆಯಿಲ್ ಆಗಲಿ, ನೀವು ಪ್ರೋಸೆಸ್ ಮಾಡೋದು ಯಾಕೆ ಕೊಡಬೇಡ್ರಿ ಅಂತ ಹೇಳ್ತೀವಿ ಅಂತಂದ್ರೆ, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಬಾಡಿ ಅದನ್ನ ಬಿಟ್ಟು ಇನ್ನೇನು ಸ್ವೀಕರಿಸಲ್ಲ. ಉದಾಹರಣೆಗೆ ಈಗ ನಮಗೆ ORS ಅಂತ ರೂಢಿ ಮಾಡಿದ್ದಾರೆ. ORS ಗಿಂತ ಮುಂಚೆ ಯಾರು ಪ್ರಪಂಚದಲ್ಲಿ ಬದುಕೇ ಇರಲಿಲ್ವಾ? ಯಾರಿಗೂ ವಾಮಿಟಿಂಗ್, ಲೂಸ್ ಮೋಷನ್ ಆಗಿರ್ಲಿಲ್ವಾ? ಅವ್ರು ಉಳಿತಿರ್ಲಿಲ್ವಾ? ಉಳಿತಿದ್ರು. ಹೆಂಗ್ ಉಳಿತಿದ್ರು? ಸಹಜವಾಗಿ ಮನೆಯಲ್ಲೇ ಪಾನಕ ಮಾಡ್ತಿದ್ರು. ಪಾನಕದಲ್ಲಿ ಏನಿರ್ತಿತ್ತು? ನಿಂಬೆಹಣ್ಣು ಇರ್ತಿತ್ತು. ಅದು ನಿಮಗೆ ಸಿಟ್ರಿಕ್ ಆಸಿಡ್, ಅದು ಬಿಟ್ಟು ಉಪ್ಪು, ಅದು ನಿಮಗೆ ಸೋಡಿಯಂ ಕ್ಲೋರೈಡ್, ಬೆಲ್ಲ ಹಾಕ್ತಿದ್ರು. ಇಲ್ಲ ಅಂತಂದ್ರೆ ಸಕ್ಕರೆ, ಕಲ್ ಸಕ್ಕರೆ, ಬೆಲ್ಲ ಇಲ್ಲ ಅಂದ್ರೆ ಕಲ್ ಸಕ್ಕರೆ ಹಾಕ್ತಿದ್ರು. ದಪ್ಪದ ಮಿಶ್ರಿ ಅಂತ ಕರಿತೀವಲ್ಲ, ಹಾಕ್ತಿದ್ರು. ಏಲಕ್ಕಿ ಕುಟ್ಟು ಹಾಕ್ತಿದ್ರು. ಇಲ್ಲ ತೀರಾ ಇದು ಅಂದ್ರೆ ಕಾಯಿ ಸಾರಿಸಿ ನೀರ್ನ ಕುದಿಸಿ ಇಟ್ಟು ಅದನ್ನ ಇವನ್ನೆಲ್ಲ ಹಾಕಿಟ್ಟು ಕುಡಿಸಿದ್ರು. ಬದುಕ್ತಿದ್ರ ಜನ. ನಮಗೇನು ಇವನ್ನೆಲ್ಲ ಮಾಡ್ಕೊಳಕ್ಕೆ ಲೇಜಿ ತನಕ್ಕೆ ವಿ ಹ್ಯಾಡ್ ಅನ್ ಆಪ್ಷನ್. ಸಬ್ಸ್ಟಿಟ್ಯೂಟ್ ಸಿಕ್ತ ನಮ್ಗೆ ರೆಡಿ. ಏನೋ ಗ್ಲೂಕೋಸ್ ಡಿ ಅಂತ ಏನೇನೋ ಬರಕ್ ಶುರು ಆದ್ವು, ORS ಅಂತ ಬರಕ್ ಶುರು ಆದ್ವು. ಇನ್ಸ್ಟೆಂಟ್ ಎನರ್ಜಿ ಯಾರಿಗ್ ಬೇಕು? ಅಗ್ರೆಸಿವ್ ಆಗಿ ಇಮಿಡಿಯೇಟ್ ಆಗಿ 100 ಮೀಟರ್ ಸ್ಪ್ರಿಂಟು 200 ಮೀಟರ್ ಸ್ಪ್ರಿಂಟ್ ಓಡ್ತಾನೆ ಅಂತಂದ್ರೆ ಅವನಿಗೆ ಬೇಕು. ಅದು ಅವನು ದೈಹಿಕವಾಗಿ ಸಾಮರ್ಥ್ಯ ಇದ್ರೆ ಅವನಿಗೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ನಾನು ಆವಾಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿದ್ವಿ, ದೇಹದಾಢ್ಯ ಮಾಡಿರ್ತಕ್ಕಂತಹ ಪಟುಗಳಿರ್ತಾರಲ್ಲ, ನಮಗೀಗ ದಸರಾ ಟೈಮಲ್ಲೆಲ್ಲ ಬರ್ತಾರಲ್ಲ, ಅವರೆಲ್ಲ ಬರೀ ರೊಟ್ಟಿ ಉಂಡೆ ದೇಹ ಬೆಳೆಸಿರೋದು. ಬೆಳಗಾಮಲ್ಲಿ ನಿಮಗೆ ರೊಟ್ಟಿ ಅನ್ನ ಅಷ್ಟೇ. ಮಾಂಸನ ತೆಗೆದು ಎಷ್ಟೋ ಜನ ತಿಂತಿರ್ಲಿಲ್ಲ. ಮಾಂಸ ತಿನ್ನಬಾರ್ದು ಅನ್ನೋದು ಹಾಗೇನು ಬೇರೆ ಟಾಪಿಕ್. ಆಯುರ್ವೇದ ಎಂಫಸೈಸಸ್ ಆನ್ ಮಾಂಸ. ನಿಮಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ ಪ್ರಾಂತ್ಯಗಳಿಗೆ ಎಷ್ಟೆಷ್ಟು ಬೇಕೋ ಅವಶ್ಯಕತೆ ಇದ್ದಷ್ಟು ತಿನ್ಬೋದು ನೀವು. ಬಟ್ ಕಮಿಂಗ್ ಬ್ಯಾಕ್ ಟು ರೀಪ್ಲೇಸ್ಮೆಂಟ್, ನೀವು ಹೇಳ್ದಂಗೆ ಸಾಯಂಕಾಲ ಸ್ಕೂಲಿಂದ ಬಂದ್ಮೇಲೆ ಏನು ಕೊಡಬೇಕು? ಫಸ್ಟ್ ಆಫ್ ಆಲ್ ಅಂತ ಸ್ಕೂಲ್ಗೆ ಕಳಿಸ್ಬಿಡ್ರಿ. ಸಾಯಂಕಾಲ ಕಳಿಸಂತ ಸ್ಕೂಲ್ಗೆ, ಗುರುಕುಲಕ್ಕೆ ಸೇರಿಸ್ಬಿಡ್ರಿ. ದೇ ಟೇಕ್ ಕೇರ್ ಆಫ್ ದಿ ಕಿಡ್ಸ್, ಎವ್ರಿಥಿಂಗ್. ಚೆನ್ನಾಗಿರೋ ಸ್ಟ್ರಾಟಜಿಕಲಿ ಮಾಡ್ಬೋದು ಮೇಡಮ್. ಸಾಯಂಕಾಲ ಬಂದ್ಮೇಲೆ ಹೆಲ್ದಿಯಾಗಿರ್ಬೇಕಂತಂದ್ರೆ ಒಂದು ಉರುಳಿದು ಡ್ರಿಂಕ್ ಇದೆ. ಇನ್ನೊಂದು ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರು ಇನ್ನು ಯಾವ ಕಾರ್ಯರೂಪಕ್ಕೆ ತರ್ತಾರೋ ನೋಡೋಣ. ನುಗ್ಗೆ ಸೊಪ್ಪಿನ ಸೂಪು ಅಥವಾ ಕಷಾಯ. ಸೊ ಅವು ವಂಡರ್ಫುಲ್ ಅವು. ಯಾಕೆ ಅಂತಂದ್ರೆ ನಿಮಗೆ ಹೈಯೆಸ್ಟ್ ಅಮೌಂಟ್ ಆಫ್ ನ್ಯೂಟ್ರಿಷನ್ ಇರೋದು ನಿಮಗೆ ನುಗ್ಗೆಯಲ್ಲಿ. ನುಗ್ಗೆ $830 ಬಿಲಿಯನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋದು. ಎಷ್ಟು ಹೇಳ್ರಿ? $830 ಬಿಲಿಯನ್ ಅಂದ್ರೆ ನೀವು ಎಷ್ಟು ಸಾವಿರ ಕೋಟಿಯಿಂದ ಕುಂತು ಕ್ಯಾಲ್ಕುಲೇಟರ್ ತಗೋಬೇಕು. ಹೊರಗಡೆ ದೇಶಕ್ಕೆ ಇಂಡಿಯಾದಿಂದ ನುಗ್ಗೆ ಹೋಗ್ತಿದೆ. ನುಗ್ಗೆ ಒಂದು ಝೀರೋ ಫೈಟ್ ಅಂತಂದ್ರೆ ಕಡಿಮೆ ನೀರಿರ್ತಕ್ಕಂಥ ಬೆಳೆಯಂಥ ಪ್ರದೇಶದಲ್ಲಿ ಇರ್ತದೆ. ಸೊ ನೀರು ಕಡಿಮೆ ಇದೆ ಅಂತಂದ್ರೇನು, ನ್ಯೂಟ್ರಿಷನ್ ಡೈಲ್ಯೂಟ್ ಆಗಲ್ಲ, ಸತ್ವನೆಲ್ಲ ಎಳ್ಕೊಳುತ್ತದು ನುಗ್ಗೆ. ಆಮೇಲೆ ಬೆಂಗಾಡಲ್ಲೇ ಬರೋದು, ಅದು ಡ್ರೈ ರೀಜನ್ಸ್ ಅಲ್ಲೇ ಬರೋದು ನುಗ್ಗೆ. ಆಮೇಲೆ ಶೆಲ್ಫ್ ಲೈಫ್ ಜಾಸ್ತಿ. ನುಗ್ಗೆಗೆ ಔಷಧಿ ಹೊಡೆಯಂಗಿಲ್ಲ, ಏನು ಕೆಮಿಕಲ್ ಹಾಕಂಗಿಲ್ಲ, ಏನು ತಂತಾನೆ ಬೆಳೆ. ನೀವು ಬರೀ ಸಗಣಿ ಗೊಬ್ಬರ ಕೊಟ್ಬಿಟ್ರೆ ಸಾಕು, ಒಳ್ಳೆ ಕ್ವಾಲಿಟಿ ನುಗ್ಗೆ ಬರುತ್ತೆ. ನುಗ್ಗೆ ಎಣ್ಣೆ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಆಗೋದು ನುಗ್ಗೆ ಬೀಜದ ಎಣ್ಣೆ.
ಸೊ ದೇ ಆರ್ ಆಲ್ $1 billion ಇಂಡಸ್ಟ್ರಿ. ಸುಮ್ಮನೆ ಅಲ್ಲ, ನಮ್ಮ ವೀಕ್ಷಕರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಕ್ರೇಜಿ ಸ್ಟಾರ್ ಹಾಡು ಕೇಳಿ ಬರೀ ನುಗ್ಗೆಕಾಯಿ ಅಂದ್ರೆ ಅದಕ್ಕೆ ಮಾತ್ರ ಅಲ್ಲ. ನುಗ್ಗೆಕಾಯಿ ಅಂತಂದ್ರೆ ನಿಮಗೆ ಎನಿಥಿಂಗ್ ವಿಚ್ ಇಸ್ ಹ್ಯಾವಿಂಗ್ ಲಾಟ್ ಆಫ್ ನ್ಯೂಟ್ರಿಷನ್ ವಿಲ್ ಮೇಕ್ ಯು ಗುಡ್. ನಾನು ಆಗ್ಲೇ ಹೇಳಿದೆ, ನೀವು ದೈಹಿಕವಾಗಿ ಚೆನ್ನಾಗಿದ್ರೆ ರೀಪ್ರೊಡಕ್ಟಿವ್ ಆಗಿ ಚೆನ್ನಾಗಿರ್ತೀರಿ. ಸೊ ನೀವು ಅಂದ್ರೆ ನೀವು ಲ್ಯಾಟರಲ್ ಆಗಿ ಯೋಚನೆ ಮಾಡಿ, ನುಗ್ಗೆಕಾಯಿ ಎಷ್ಟು ಒಳ್ಳೇದು ಆಹಾರ ಅಂತಂದ್ರೆ ನಿಮ್ಮ ದೇಹನೂ ನೋಡ್ಕೊಂಡು ರೀಪ್ರೊಡಕ್ಟಿವ್ನು ನೋಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಮಲ್ಟಿ. ಸೊ ನೀವು ಒಂದು ಲೋಟ ಬಿಸಿ ನೀರಿಗೆ 1 ಚಮಚ ನುಗ್ಗೆ ಕಷಾಯ ಪೌಡ್ರ್, ಇವ್ರದ್ದು ನುಗ್ಗೆ ಕಷಾಯ ಅಥವಾ ನುಗ್ಗೆ ಸೂಪೇನೋ R&D ಇದೆ, ಅದು ಸೇರಿಸಿದಾರೆ ಅಂತಂದ್ರೆ 1 ಚಮಚ ತುಪ್ಪ ಹಾಕ್ಬಿಟ್ಟು ಸಾಯಂಕಾಲ ಕುಡಿಸ್ರಿ. ಇಲ್ಲ ಹುರುಳಿ ಹಿಟ್ಟಿಂದು ಮಿಲ್ಕ್ ಮಿಕ್ಸ್ ಡ್ರಿಂಕ್ ಮಾಡಿದ್ದಾರೆ ಅದು, ಇಲ್ಲ ಅಳವೆ ಬೀಜ, ಒಂದೊಂದು ದಿನ ಒಂದೊಂದು ಕೊಡ್ರಿ. ಎಂಡ್ ಆಫ್ ದಿ ಡೇ ನಮಗೆ ಆ ಮೂಮೆಂಟಿಗೆ ಎನರ್ಜಿ ಟಯರ್ಡ್ ಆಗಿ ಬಂದಿರೋದಕ್ಕೆ ಅವ್ರಿಗೆ ಎನರ್ಜಿ ಬೂಸ್ಟಪ್ ಆಗೋ ಅಂಥದ್ದು ಒಳ್ಳೆ ನ್ಯೂಟ್ರಿಷನ್ ಇರ್ತಕ್ಕಂತಹದ್ದು ಏನಾದರೂ ಐಟಮ್ ಬೇಕು. ಸೊ ಅದು ನ್ಯಾಚುರಲ್ ಆಗಿದ್ದಷ್ಟು ಒಳ್ಳೇದು. ನಾವು ಯಾಕೆ ಅವು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀವಿ ಅಂದರೆ ದೇ ಆರ್ ಆಲ್ ಇನ್ಆರ್ಗ್ಯಾನಿಕ್. ಈಗ ವೈಟಮಿನ್ ಎ ಹಾಲಲ್ಲಿದೆ ಅಂತ ಗೊತ್ತು ನಮಗೆ. ವೈಟಮಿನ್ ಎದು ಕಾಪಿ ಲ್ಯಾಬಲ್ಲಿ ರೆಡಿ ಮಾಡ್ಬೋದು ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು. ಹಂಗಂತ ಆ ವೈಟಮಿನ್ ಎ ನಮಗೆ ಒಳ್ಳೇದಾ? ನೀವು ಬಾಕ್ಸ್ ಮೇಲೆ ತೆಗೆದ್ರೆ ವೈಟಮಿನ್ ಎ, ವೈಟಮಿನ್ ಇ, ವೈಟಮಿನ್ ಡಿ ಅಂತೆಲ್ಲ ಬರ್ದಿರ್ತಾರೆ. ಅದ್ರದ್ದೆಲ್ಲ ಮೂಲ ನೋಡಿದ್ರೆ ಅವೆಲ್ಲ ಲ್ಯಾಬಲ್ಲಿ ರೆಡಿ ಆಗಿರ್ತಕ್ಕಂಥ ಕೆಮಿಕಲ್. ಈಗ ಕ್ಯಾಲ್ಸಿಯಮ್ಮು, ಕಪ್ಪೆ ಚಿಪ್ಪಿಂದು ಸುಣ್ಣ ಅಂತ ಕೇಳಿರ್ಬೋದು ನೀವು. ನಮಗೆ ಮಾಮೂಲಿ ಸುಣ್ಣ ಅಂದ್ರೆ ಹೆಂಗೆ ಅಂದರೆ ಸುಣ್ಣದ ಕಲ್ಲು ನೀರಿಗೆ ಹಾಕ್ತೀವಿ, ಕುದಿಯುತ್ತೆ, ಕುದ್ದ ಮೇಲೆ ಅದನ್ನು ತಿಳಿಯುತ್ತೆ, ತಿಳಿ ಬಂದಮೇಲೆ ತೆಗೆದು ಸೋಸಿಟ್ಕೊಂಡ್ರೆ ಎಲೆ ಸುಣ್ಣ ಜೊತೆ ತಿಂತೀವಿ. ನಮಗೆ ಈ ಸುಣ್ಣ ಒಳ್ಳೇದಾ, ಕಪ್ಪೆ ಚಿಪ್ಪಿನ ಸುಣ್ಣ ಒಳ್ಳೇದಾ? ಕಾಮನ್ ಸೆನ್ಸ್, ಬಯೋ ಅವೈಲಬಿಲಿಟಿ. ನಾವು ತಿಂದ್ರೆ ನಮ್ಮ ದೇಹಕ್ಕೆ ಅಂಟಬೇಕು. ಇವರೆಲ್ಲರೂ ಈ ಬಹುರಾಷ್ಟ್ರೀಯ ಕಂಪ್ನಿಗಳೇನಿದಾವೆ, ದೊಡ್ಡ ದೊಡ್ಡ ಕಂಪ್ನಿಗಳು, ಇವರು ಜನಕ್ಕೆ ಎಮೋಷನಲಿ ಇವ್ರು ಆ್ಯಡ್ ರನ್ ಮಾಡಿಬಿಡೋದು, ಸೈಕಲಾಜಿಕಲಿ ಜನರನ್ನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಅದು ನ್ಯೂಟ್ರಿಷನ್ ಬರುತ್ತಾಗಿರ್ತಂತ ನಾವು ಯಾರು ಯೋಚನೆ ಮಾಡ್ತಿಲ್ಲ. ನೆಸ್ಲೆ ಕಂಪ್ನಿ ಓನರ್ ಏನು ಹೇಳಿದ್ದ ಅಂತಂದ್ರೆ, ಈಗ 2 ವರ್ಷದಿಂದ ನೀವು ತೆಗೆದು ನೋಡ್ರಿ, ಕುಡಿಯೋ ನೀರು ಮನುಷ್ಯನ ಹಕ್ಕಲ್ಲ ಅಂತ ಹೇಳಿದ್ದ. ದೇ ಹ್ಯಾವ್ ಟು ಪೇ ಫಾರ್ ಇಟ್ ಅಂತ. ನೀವೇನು ಪುಕ್ಷಟ ನೀರು ಕೇಳಿದ್ರು, ನೀರು ಹೆಂಗೆ ಕೇಳ್ತೀರಿ ನೀವು ಅಂತ ಹೇಳಿದ್ದ. ಸೊ ಆ ಥರ ವಿಕೃತ ಮನಸ್ಥಿತಿ ಇರೋ ವ್ಯಕ್ತಿ, ಮನುಷ್ಯನಿಗೆ ನೀರೇ ಕುಡಿಬಾರ್ದು ಅಂತ ಹೇಳೋ ವ್ಯಕ್ತಿ, ಅವನು ಒಳ್ಳೆ ಆಹಾರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಆ ಥರದ್ದೆಲ್ಲ ಈ ತಳುಕು ಬಳಕಿಗೆ ಮಾರು ಹೋಗೋದು ನಿಲ್ಲಿಸ್ಬೇಕು ಮೇಡಮ್. ನಮ್ದು ಸನಾತನವಾಗಿ ಇಂಡಿಯಾದಲ್ಲಿ ನಮಗೆ ಇಲ್ಲದೇ ಇರೋಂಥದ್ದು ಏನಿಲ್ಲ. ಒಳ್ಳೆ ನಾಟಿ ಹಸುವಿನ ಹಾಲು ನೋಡ್ಲಿ, ಇವ್ರಿಗೆ ಹಾಲು ಸಿಗ್ತಿಲ್ವಾ, ಒಂದು ಕಮ್ಯುನಿಟಿ ಮಾಡ್ಕೊಂಡು ಇವರೇ ಹಸು ಕೊಡಿಸ್ಲಿ, ಅವನ ಹತ್ರ ಹಾಲು ತಗೊಳ್ಳಿ. ರೈತನ ಉದ್ಧಾರ ಆಗ್ತಾರೆ, ಇವರು ಉದ್ಧಾರ ಆಗ್ತಾರೆ. ಗೊಬ್ಬರನ ಚೆನ್ನಾಗಿರೋ ಕಡೆ ಬೆಳೆಯಕ್ಕೆ ಶುರು ಮಾಡಿ, ಚಿಕ್ಕ ಫಾರ್ಮಿಂಗು, ಇವ್ರು 20 ಗುಂಟೆ ಮಾಡಿದ್ರೆ ಒಂದು ಫ್ಯಾಮಿಲಿ ಊಟ ಮಾಡೋಕ್ಕಾಗಲ್ಲ. ಸೊ ಆರ್ಗ್ಯಾನಿಕಲಿ ಫುಡ್ ಸಿಗ್ತಾ ಹೋಗುತ್ತೆ. ಉರುಳಿ ಹೇಳಿದ್ವಿಲ್ಲ, ಉರುಳಿ ಲಾಸ್ಟ್ ಅದು ಕಳೆದೇ ಹೋಗ್ತಿದೆ. ಎಷ್ಟೊಂದು ಜನ ಮನೇಲಿ ಉರುಳಿನೇ ಮಾಡಲ್ಲ, ಉರುಳಿ ತರದೇ ಇಲ್ಲ, ಅಳವಿ ತರದೇ ಇಲ್ಲ. ಅಳವಿ ಅಂದ್ರೆ ಏನು ಸರ್ ಅಂತ ಕೇಳ್ತಾರೆ, ಗೊತ್ತಿಲ್ಲ. ಅಕ್ಸೆ ಬೀಜ ಅಂದ್ರೆ ಗೊತ್ತಿಲ್ಲ, ಕುಸುಬೆ ಬೀಜ ಅಂದ್ರೆ ಗೊತ್ತಿಲ್ಲ, ಕುರ್ಷಣಿ ಅಂದ್ರೆ ಗೊತ್ತಿಲ್ಲ. ಸೊ ಇಂಥವನ್ನೆಲ್ಲ ರೀವಿಸಿಟ್ ಮಾಡಬೇಕು ನಾವು, ನಮ್ಮ ಹಿಸ್ಟ್ರಿಯಲ್ಲಿ ವಿಲ್ ಹ್ಯಾವ್ ಟು ರೀವಿಸಿಟ್. ಆಮೇಲೆ ನವಣೆ, ಸಾಮೆ, ಆರ್ಕ, ಊದ್ಲು, ಕೊರ್ಲೆ ಪಾಸಿಟಿವ್ ಗ್ರೈನ್ಸ್. ನ್ಯೂಟ್ರಲ್ ಗ್ರೈನ್ಸ್ ಅಲ್ಲಿ ನಮಗೆ ಜೋಳ ಇದೆ, ಸಜ್ಜೆ ಇದೆ, ರಾಗಿ ಇದೆ, ಬರ್ಗಿದೆ, ಬಾರ್ಲಿ ಒನ್ ಆಫ್ ದಿ ವಂಡರ್ಫುಲ್ ಗ್ರೈನ್. ಸೊ ಈಗ ಬಾರ್ಲಿ ತಿನ್ನೋದು ಬಿಟ್ಟು ಎಲ್ಲ ಅನ್ನ ತಿನ್ನಕ್ಕೆ ಶುರು ಮಾಡಿದ್ಮೇಲೆ ಕಿಡ್ನಿ ಫೇಲ್ ಆಗಿ ಶುರು ಆಗಿರೋದು. ಬಾರ್ಲಿ ಊಟ ಮಾಡಲಿ ರೆಗ್ಯುಲರ್ ಆಗಿ. ಇವ್ರು ಇನ್ನೂ ಅವ್ರದ್ದು R&D ಟೀಮ್ ತುಂಬಾ ದೊಡ್ಡದಿದೆ. ದಿಸ್ ಕಂಪನಿ ಇಸ್ ಹ್ಯಾವಿಂಗ್ ಎ ವೆರಿ ಗುಡ್ R&D ಟೀಮ್. ದೇ ಆರ್ ವರ್ಕಿಂಗ್ ಆನ್ ಲಾಟ್ ಆಫ್ ಪ್ರಾಡಕ್ಟ್ಸ್. ಈಗ ಒಂದು ವಿಷಯ ಅಂತೂ ಸ್ಪಷ್ಟ ಅಂದ್ರೆ ಮಕ್ಕಳಿಗೂ ಕೂಡ ಇದು ಕೊಡೋದ್ರಿಂದ ಸೊ ಅಂದ್ರೆ ಅವ್ರ ಟೇಸ್ಟ್ ಬಡ್ಸ್ ಇಂಪ್ರೂವ್ ಆಗುತ್ತೆ, ಆಮೇಲೆ ಇದು ಅಡ್ಜಸ್ಟ್ ಆಗುತ್ತೆ, ಅವ್ರು ಇಷ್ಟಪಟ್ಟು ಕುಡಿತಾರೆ ಅನ್ನೋದು. ಈಗ ಮತ್ತೊಂದು ಅಂದ್ರೆ ಮೊದಲೇ ಹೇಳಿದ ಹಾಗೆ ಡಯಾಬಿಟಿಸ್ ಆಗಿರುವಂತಹ ಹಿರಿಯರಾಗಿರ್ಬೋದು. ಈಗ ಸಾಮಾನ್ಯವಾಗಿ ಯಾರಿಗೆ ಸ್ವಲ್ಪ ರುಚಿ ಜಾಸ್ತಿ ತಿನ್ಬೇಕು, ಶುಗರ್ ಜಾಸ್ತಿ ತಿನ್ಬೇಕು ಅಂತ ಬಯಸ್ತಾರೆ, ಶುಗರ್ ಬಂದಿದೆಯೇನೋ ಅಂತ ಒಂದು ಆ ಲಕ್ಷಣ ಇದೆ. ಸೊ ಅವರಿಗೆ ಏನೋ ಒಂದು ಬೇಕಾಗಿರುತ್ತೆ ರುಚಿಗೆ. ಇದು ಹೆಂಗೆ ಇದನ್ನ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು ಮೇಡಮ್. ಈಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನೀವೇನಾದ್ರೂ ಒಂದು ತುಂಡು ಸ್ವೀಟ್ ತಿಂದ ಮೇಲೆ ನೀವು ಎಷ್ಟು ಲೋಟ ಕಾಫಿ ಕುಡಿದ್ರು ಅಥವಾ ಟೀ ಕುಡಿದ್ರು ನಿಮಗೆ ಅದು ಸಪ್ಪೆ ಆಗುತ್ತೆ. ಸೊ ಇದನ್ನ ಹಂಗೆ ಮಾಡ್ಲಿ, ಅವರು ಫಸ್ಟ್ ಒಂದು ತುಂಡು ಬೆಲ್ಲ ತಿನ್ಬಿಡ್ಲಿ, ಆಮೇಲೆ ಇದನ್ನ ಕುಡಿಲಿ. ಸೊ ಅವ್ರಿಗೆ ಸಪ್ಪೆ ಅಂತ ಗೊತ್ತೇ ಆಗೋದಿಲ್ಲ. ಸ್ವೀಟ್ ಇದ್ರು ಸ್ವೀಟ್ ಇಲ್ಲಾದ್ರೂ ಸಪ್ಪೆನೇ ಇರುತ್ತಲ್ವ. ಆಮೇಲೆ ಉರುಳಿ ಹಿಟ್ಟದು ಅಡ್ವಾಂಟೇಜ್ ಏನು ಅಂತಂದ್ರೆ ದೇ ಆರ್ ಹೈಲಿ ಫೈಬ್ರಸ್, ನಾರಿನಾಂಶ ಜಾಸ್ತಿ. ಸೊ ಶುಗರ್ ಪ್ರಾಬ್ಲಮ್ ಯಾಕಾಗುತ್ತೆ ಅಂತ ಅಂದ್ರೆ, ನಾರಿನಾಂಶ ಇಲ್ಲ ಅಂದ್ರೆ ಶುಗರ್ ಇಮಿಡಿಯೇಟ್ ಆಗಿ ರಿಲೀಸ್ ಆಗುತ್ತೆ ರಕ್ತನಾಳಗಳಿಗೆ. ನಿಮ್ಗೆ ಯಾವಾಗ ಫೈಬರ್ ಕೊಡ್ತೀವಿ ಅದು ತುಂಬಾ ಸ್ಲೋ ಆಗುತ್ತೆ. ಸೊ ಅವ್ರಿಗೆ ಜಾಸ್ತಿ ಹೊತ್ತು ಫೀಲ್ಡ್ ಇದ್ದಂಗೆ ಇರುತ್ತೆ. ಸೊ ಇವರು ಇದು ಅರಳಿ ಹಿಟ್ಟಂತಾನು ಮಾಡ್ಬೇಕಂತ ಒಂದೇನೋ ಪ್ಲಾನ್ ಇರುತ್ತೆ. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ವಿಚ್ ಆರ್ ಫೈಬರ್ ರಿಚ್ ಅವನ್ನ ತಂದ್ಬಿಟ್ರೆ ಈ ಡಯಾಬಿಟಿಸ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಈಗ ಇಮಿಡಿಯೇಟ್ ಆಗಿ ಇದಕ್ಕೆ ಬೆಲ್ಲ ಸೇರಿಸಿರೋದ್ರಿಂದ ಚಿಕ್ಕ ಮಕ್ಕಳಿಗಂತೂ ರಿಪ್ಲೇಸ್ಮೆಂಟು
ಡೌಟೇ ಇಲ್ಲ. ಯಾವ್ದು ಹಾರ್ಲಿಕ್ಸ್, ಬೂಸ್ಟ್, ಮೈಲೋ, ನೆಸ್ಲೆ, ಗಿಸ್ಲೆ ಏನೇನಿದಾವಲ್ಲ ಇವು, ಬೋನ್ವಿಟಾ, ಗಿನ್ವಿಟಾ, ಅವೆಲ್ಲವೂ ರಿಪ್ಲೇಸ್ಮೆಂಟ್ ಇದಂತೂ 100% ಆಗೇ ಆಗುತ್ತೆ. ಇನ್ ಡಯಾಬಿಟಿಕ್ ಬಂತಂದ್ರೆ ವಿ ಆರ್ ವರ್ಕಿಂಗ್ ಆನ್ ಶುಗರ್ ಫ್ರೀ. ಶುಗರ್ ಫ್ರೀ ಅಂದ್ರೆ ಕುಡಿಯೋಕೆ ಸ್ವೀಟ್ ಇರಬೇಕು, ಬಟ್ ಅದೇನು ಕೆಮಿಕಲ್ ಇರಬಾರ್ದು, ಆ ಥರದ ಇಂಗ್ರೀಡಿಯೆಂಟ್ ನಾವು ವರ್ಕ್ ಮಾಡ್ತಿದ್ದೀವಿ. ಸೊ ಹಂಗೇನಾದ್ರೂ ಆಯ್ತು ಅಂತ ನೀವು ಕುಡಿಯೋಕೆ ಸ್ವೀಟ್ ಆಗಿರುತ್ತೆ, ಬಟ್ ಅಲ್ಲಿ ಏನು ಕೆಮಿಕಲ್ ಇರಲ್ಲ, ಏನು ಸ್ವೀಟ್ನೆಸ್ ಇರೋದಿಲ್ಲ, 0 ಕ್ಯಾಲರಿ ಥರದ್ದು ವರ್ಕ್ ಆಗ್ತಿದೆ. ಸೊ ನೋಡೋಣ, ವಿಲ್ ಸಿ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್. ಎಂಡ್ ಆಫ್ ದಿ ಡೇ ನಮ್ಮದು ಮೋಟೋ ಇರೋದೇ ಬೇರೆ. ನಾವು ಡಯಟ್ನ ಡ್ಯಾಮೇಜ್ ಆಗಿ ಟ್ಯಾಂಪರ್ ಆಗಿರೋ ಡಯಟ್ನ ವಿಲ್ ಹ್ಯಾವ್ ಟು ವಿಸಿಟ್. ನಾವು ಹಳೆಯ ಡಯಟಿಗೆ ತೊಗೊಂಡೋಗ್ಬೇಕು ಅನ್ನೋದಷ್ಟೇ ಮೋಟಿವ್ ನಮ್ಮದು. ಸೊ ಏನೇನಾಗುತ್ತೋ ಆಲ್ ದಿ ಬೆಸ್ಟ್ ವಿ ವಿಲ್ ಟ್ರೈ ಟು ವರ್ಕೌಟ್. ಸೊ ಯಾವ ಹಂತದಲ್ಲಿದೆ ಅಂತ ಹೇಳ್ತೀರಿ? ಶುಗರ್ ಫ್ರೀ ಆಗಿರಬಹುದು, ಬಹುಶಃ ನಮ್ಮ ವೀಕ್ಷಕರು ಇವತ್ತು ಈ ಸಂಚಿಕೆ ನೋಡಿದ ಕೂಡಲೇ ಕಾಯ್ತಿರ್ತಾರೆ ಅನ್ಸುತ್ತೆ. ಸೊ ಡಯಾಬಿಟಿಕ್ ಇರುವಂಥವ್ರು ಆರಾಮಾಗಿ ವಿದೌಟ್ ಎನಿ ಹೆಸಿಟೇಷನ್ ಅಥವಾ ಏನು ಯೋಚನೆ ಮಾಡದೆ ಆರಾಮಾಗಿ ಕುಡಿಬೇಕು ಅಂದ್ರೆ ಶುಗರ್ ಫ್ರೀ ಯಾವಾಗ? ಮೇಡಮ್ ಏನಾಗತ್ತಂದ್ರೆ ಯಾವಾಗ್ಲೂ ಜನ ಕೇಳೋದೇ ಇನ್ಸ್ಟಂಟ್ ಕೇಳ್ತಾರೆ. ಇನ್ಸ್ಟಂಟ್ ಅನ್ನ ಈಸಿಯಾಗಿ ಕೊಡ್ಬೋದು, ಬಿಕಾಸ್ ಅದರಲ್ಲಿ ಸ್ವಲ್ಪ ಕೆಮಿಕಲ್ ಆ್ಯಡ್ ಮಾಡಿದರೆ ಇನ್ಸ್ಟಂಟ್ ಕೊಟ್ಬಿಡ್ಬೋದು. ನಾವು ಕೆಮಿಕಲ್ ಫ್ರೀ ಕೊಡ್ಬೇಕಂತೇಳಿ ಎಲ್ಲ ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ. ಇನ್ನು ಮುಂದೆ ಬರೋದು ಕೆಮಿಕಲ್ ಫ್ರೀನೇ ಮಾಡ್ತೀವಿ ನಾವು. ಇನ್ನೊಂದು 1 ಮಂತಲ್ಲಿ ಸರ್ ಹೇಳ್ದಂಗೆ ಅವು ಶುಗರ್ ಫ್ರೀ, ಆಮೇಲೆ ಶುಗರ್ ರಿಲೇಟೆಡ್ ಅವೆಲ್ಲ ಪ್ರಾಡಕ್ಟನ್ನು ಬರ್ತವೆ. ಬಟ್ ನಮ್ದು ಏನಾದರೂ ಉದ್ದೇಶ ಇಷ್ಟೇ, ಒಂದು ಪ್ರೊಸೆಸ್ಡ್ ಇರಬಾರ್ದು, ಟೋಟಲಿ ಫಾರ್ಮರ್ ಇಂದ ಬಂದಿರಬೇಕು. ನಾವು ಮುಂದಿನ ದಿನಗಳಲ್ಲಿ ಟೂತ್ ಪೌಡರ್ ಕೊಡ್ತೀವಿ, ಸೇವಿಂಗ್ ಪೌಡರ್ ಕೊಡ್ತೀವಿ, ಆಮೇಲೆ ಡ್ಯಾಂಡ್ರರ್ ಪೌಡರ್ ಕೊಡ್ತೀವಿ, ಆಮೇಲೆ ಲೈಸ್ ಕ್ಲೀನರ್ ಪೌಡರ್ ಕೊಡ್ತೀವಿ. ಇವೆಲ್ಲವೂ ಏನಂದ್ರೆ 0 ಕೆಮಿಕಲ್. ಹೆಂಗಂದ್ರೆ ನಿಮಗೆ ಬಾಯಲ್ಲಿ ತಿಂದ ಟೆಸ್ಟ್ ತೋರಿಸ್ತೀನಿ ಡೆಮೋನ, ಅಂದ್ರೆ ಅಷ್ಟು ಹೆಲ್ದಿ ಪ್ರಾಡಕ್ಟ್. ಅಂದ್ರೆ ಇದು ಯಾವ್ದು ಕೆಮಿಕಲ್ ಇಲ್ಲ. ಒಂದು ಲೈಸ್ ಕ್ಲೀನರ್ ಮಾತ್ರ ಆಗಲ್ಲ, ಅದು ಲಿಟಲ್ ಬಿಟ್ ಕೆಮಿಕಲ್ ಬೇಕು ಅದಕ್ಕೆ. ಔಟ್ ಆಫ್ ದಟ್ ಉಳಿದಿದ್ದೆಲ್ಲ ಏನಂತಂದ್ರೆ ನಿಮಗೆ ಎಡಿಬಲ್ ಅಂತೀವಲ್ಲ ನಾವು, ಈಟೇಬಲ್ ಥಿಂಗ್ಸ್. ಅಂದ್ರೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಟೂತ್ ಪೌಡರ್ ಅಂತಂದ್ರೆ ಸರ್ ಹೇಳ್ತಾರೆ ಅದು ಹೆವಿ ಕಾರ್ಕೋಟಕ ವಿಷ ಅಂತೇಳಿ, ಬಟ್ ನಾವು ಟೋಟಲಿ 50 to 60% ನೀಮ್ ಪೌಡರ್ ಬೇಸ್ ಮೇಲೆ ಮಾಡ್ತಾ ಇದೀವಿ. ಅಂದ್ರೆ ಟೋಟಲಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಅನ್ನ ನಾನು ಯೂಸ್ ಮಾಡ್ತೀನಿ. ಫಸ್ಟ್ ಏನೇ ಮಾಡಿದ್ರು ನಾವು ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ ಮೇಲೆ ಜನರಿಗೆ ಅಥವಾ ಗ್ರಾಹಕರಿಗೆ ನಾವು ತಲುಪಿಸೋ ಕೆಲಸ ಮಾಡ್ತೀವಿ. ಬಟ್ ನಮಗೇನಂದ್ರೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ ಜನರು. ಇದೇ ಸಹಕಾರ ಮುಂದುವರಿತು ಅಂದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಕೊಡೋಂಥ ಒಂದು ಕಂಪನಿ ಆಗೇ ಆಗುತ್ತೆ, ಬ್ಯೂಟಿಫುಲ್ ಪ್ರಾಡಕ್ಟ್ ಕೊಡೋಂಥ ಕಂಪನಿ ಆಗೇ ಆಗುತ್ತೆ. ಟೋಟಲಿ ಕೆಮಿಕಲ್ ಫ್ರೀ. ನಾವು ಏನೇ ಕೊಟ್ಟರು ಅದಕ್ಕೆ ಭದ್ರಾಗಿರ್ತೀವಿ, ಟೋಟಲಿ ಕೆಮಿಕಲ್ ಫ್ರೀ ಕೊಡ್ತೀವಿ. ನಮ್ದು ಉದ್ದೇಶ ಏನಂದ್ರೆ ನಮ್ದು ಉದ್ದೇಶ ಏನಂತಂದ್ರೆ ಸ್ವದೇಶಿ ಮೂಮೆಂಟು, ನಮ್ಮ ವಸ್ತುಗಳನ್ನೇ ಬಳಸಬೇಕು. ಟ್ರೆಡಿಷನಲ್ ನಮ್ಮ ಹಿರಿಯರು ಏನು ಬಳಸೋದಲ್ಲ ಅದೇ ವಸ್ತುಗಳನ್ನು ಬಳಸಬೇಕು. ಅದೇ ವಸ್ತುಗಳನ್ನು ನಾವು ಡೆಫಿನೆಟ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಡೆಫಿನೆಟ್ಲಿ ಅಂದ್ರೆ ಈ ಸಂಚಿಕೆಯ ಮೂಲಕ ನಮ್ಮ ವೀಕ್ಷಕರಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆರಂಭದ ಒಂದು ಎಪಿಸೋಡ್ಗಳಲ್ಲಿ ಶೂಟ್ ಮಾಡುವಾಗ ನಿಮ್ಮ ಜೊತೆ ನೀವು ಹೇಳಿದ್ರೆ ಟೀ ಕಾಫಿಯನ್ನ ಬಿಟ್ಟು ಇದನ್ನ ಸೇವಿಸಬಹುದು ಅಂತ ಹೇಳಿ ಸ್ವಲ್ಪ ನಾನು ಆಶ್ಚರ್ಯದಿಂದ ನೋಡಿದೆ. ಇದು ಹೆಂಗಪ್ಪ ಟೀ ಕಾಫಿಗೂ ಹೆಂಗೆ ಇದು ರಿಪ್ಲೇಸ್ಮೆಂಟ್ ಆಗುತ್ತೆ ಅಂತದ್ದು, ಬಿಕಾಸ್ ನಾನು ಇನ್ನು ಟೇಸ್ಟ್ ಮಾಡಿರಲಿಲ್ಲ. ಬಟ್ ಟೇಸ್ಟ್ ಮಾಡಿದ್ದೀನಿ ಈಗ. ಡೆಫಿನೆಟ್ಲಿ ಅಂದ್ರೆ ಅದು ರುಚಿ ಆಗಿರಬಹುದು, ಅದರ ಟೆಕ್ಸ್ಚರ್ ಆಗಿರಬಹುದು, ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ಟೀ ಮತ್ತೆ ಕಾಫಿನ ಖಂಡಿತವಾಗ್ಲೂ ರಿಪ್ಲೇಸ್ ಮಾಡಬಹುದು. ಅದೇ ಒಂದು ಫೀಲ್ ಕೊಡುತ್ತೆ. ಟೀ ಕಾಫಿ ಕುಡಿದಾಗ ನಿಮಗೆ ಏನು ಆ ಒಂದು ಮೈಂಡ್ ರಿಫ್ರೆಶ್ ಆಗೋದು ಅಥವಾ ಏನು ಫ್ರೆಶ್ ಅನ್ನಿಸ್ತೀವಿ, ಮೂಡ್ ರಿಫ್ರೆಶ್ ಆಗೋದಾಗಿರ್ಬಹುದು, ಒಂದು ಖುಷಿ ಕೊಡುತ್ತೋ ಅದೇ ಫೀಲ್ ಕೊಡುತ್ತೆ. ಇನ್ನು ಅದ್ರ ಪರಿಣಾಮದ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳ್ಕೊಬಹುದು ಅಂತ ಅನ್ಸುತ್ತೆ. ಹೌದು, ಖಂಡಿತ. ಅಂದ್ರೆ ಅಮೆರಿಕ ಲಂಡನ್ ಅಲ್ಲಿ ಇರುವಂತವ್ರಿಗೂ ಕೂಡ ಈ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೀನಿ. ಅವ್ರು ಅಂದ್ರೆ ನೀವು ಹೇಳಿದ ಹಾಗೆ ನಿಜಕ್ಕೂ ಅಳವಿಕಾಳು ಗೊತ್ತಿರಲಿಲ್ಲ. ಬಹಳಷ್ಟು ಜನರಿಗೆ ಅಳವಿಕಾಳು ಅನ್ನೋದೇ ಗೊತ್ತಿರಲ್ಲ. ಬಟ್ ಅದು ಒಂದ್ಸಲ ಸೇವಿಸಿದಾಗ ಚೆನ್ನಾಗಿದೆಯಲ್ಲ, ನಾವು ಅಂದ್ರೆ ಒಂದು ಗಿಲ್ಟ್ ಇರುತ್ತೆ. ಟೀ ಕಾಫಿ ಅಲ್ಲ ಟೀ ಕಾಫಿ ಕುಡಿಯೋದು ತಪ್ಪು, ಅದರಿಂದ ಸ್ವಲ್ಪ ದೈಹಿಕ ಆರೋಗ್ಯ ಕೆಡುತ್ತೆ ಅನ್ನುವಂಥ ಒಂದು ಗೊತ್ತಿದ್ರೂ ಕೂಡ ಕುಡಿತಿರ್ತಾರೆ. ಸೊ ಅದೊಂದು ರೀತಿ ಅದು ರೂಢಿಯಾಗಿರುತ್ತೆ. ಸೊ ಅದ್ರ ಬದಲು ಇದನ್ನ ಕುಡಿಬಹುದಲ್ಲಪ್ಪ, ಹೆಲ್ದಿ ಡ್ರಿಂಕ್ ಅನ್ನುವಂಥ ಒಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದೀರಾ. ಸೊ ನಮ್ಮ ವೀಕ್ಷಕರಿಗೆ ಅದೇ ಹೇಳಕ್ ಇಷ್ಟಪಡ್ತೀನಿ. ಟೇಸ್ಟ್ ಅಂತೂ ಟೆಕ್ಸ್ಚರ್ ಅಂತೂ ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ನಿಮ್ಮ ಪ್ರತಿನಿತ್ಯ ಇದನ್ನ ಒಂದೊಂದು ಕಾಳೋ ರೀತಿ ಆ ರೀತಿ ಬಳಸಬಹುದು ಅನ್ನುವಂಥ ವಿಷಯ ಜೊತೆಗೆ ಇದನ್ನ ಹೇಳೋದಕ್ಕೆ ನನಗೇನು ಇವ್ರು ದುಡ್ಡು ಕೊಟ್ಟಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪ್ರಾಡಕ್ಟ್ಸ್ ಗಳ ಬಗ್ಗೆ. ಆಮೇಲೆ ಇನ್ನೊಂದು ಏನಂದ್ರೆ ಈಗ ನಮಗೊಂದು ಭ್ರಮೆ ಸೃಷ್ಟಿ ಮಾಡಿದ್ದಾರೆ ಮೇಡಮ್. ಎಲ್ಲಾದ್ರ ಮೇಲೂ ಹಸಿರು ಕಲರ್ ಹೇಳಿದೆ ಆಗ್ಲೇ. ಹೌದು, ಹಸಿರು ಕಲರ್ ಹಾಕಿರೋದೆಲ್ಲ ಆಯುರ್ವೇದಿಕ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಮೋಟೋ ನೋಡ್ಬೇಕು ನಾವು. ಈಗ ಇವ್ರು ಹೇಳಿದ್ರು ನಾವು ಕೆಮಿಕಲ್ ಇಲ್ಲದೆ ಇರಂಗೆ 90 ಪ್ರಾಡಕ್ಟ್ಸ್ ರೆಡಿ ಮಾಡ್ತೀವಿ ಅಂತ. ಕೆಲವೊಂದು ಮಾತ್ರ ನಿಮಗೆ ಇಮಿಡಿಯೇಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಲಾರ್ಜ್ ಕ್ವಾಂಟಿಟಿ ಅನ್ನೋದಕ್ಕೋಸ್ಕರ ಕೆಮಿಕಲ್ ಯೂಸ್ ಮಾಡ್ತಿರೋದು ಬಿಟ್ರೆ ಯಾವ್ದಾದ್ರು ತಲೆಗೆ ವಾಶ್ ಮಾಡೋದು, ಹೇನಿನ ಪುಡಿ, ಇನ್ ಮಿಕ್ಕಿರೋದೆಲ್ಲ ನಾವು ಆರ್ಗ್ಯಾನಿಕ್ ಅಲ್ಲಿನೇ ಮಾಡ್ತಿರೋದು. ಸೊ ನಿಮ್ಗೆ ಬೇವಿನ ಸೊಪ್ಪನ್ನೇನು ಕೆಮಿಕಲ್ ಹಾಕಿ ಬೆಳೆಸ್ಬೇಕಂತಿಲ್ಲ, ಔಷಧಿ ಹೊಡಿಬೇಕಂತಿಲ್ಲ ಬೇವಿನ ಸೊಪ್ಪಿಗೆ. ಸೊ ನಮಗೆ ಸಿಟಿಯಲ್ಲಿ ಇರೋರಿಗೆ ಯಾವ್ದನ್ನ ತಗೊಂಡ್ ಬಂದು ಮಾಡಕ್ ಆಗ್ತಿಲ್ಲ, ಆ ಸಪೋರ್ಟ್ನ ಇವ್ರು ಮಾಡ್ತಿದ್ದಾರೆ. ಸೊ ಅಲ್ಲಿ ಇನ್ನೊಂದೇನೋ ಆಮೇಲೆ ನಾವು ನೋಡ್ತಿದೀವಿ ಈಗ ಈ ಅಮೆರಿಕದ್ದು ಟ್ಯಾರಿಫ್ದು ಗಲಾಟೆ ಯಾವ ಲೆವೆಲ್ಗೆ ಆಗ್ತಿದೆ ಅಂತ. ಸ್ವದೇಶಿ ಮಾಡ್ರಿ ಅಂತ 1980s 1960 1970s ರಾಜಿ ದೀಕ್ಷಿತ್ ಜಿಯಿಂದ ಹಿಡ್ಕೊಂಡು ಪತಂಜಲಿ ಅಂತ ಒಂದು ದೊಡ್ಡದು
ಬಹುಕೋಟಿ ಕಂಪನಿ, ಒಂದು ಉದ್ಯಮನೇ ಸೃಷ್ಟಿ ಆಯಿತು. ಥೌಸಂಡ್ಸ್ ಆಫ್ ಪೀಪಲ್ ಆರ್ ಸಕ್ಸಸ್ಫುಲ್ಲಿ ಹ್ಯಾಪಿ. ಆಗಿರೋದು ಸ್ವದೇಶಿ ಮೂಮೆಂಟ್ ಇಂದಾನೆ. ಸೊ ವಿ ವಾಂಟ್ ಟು ಎಸ್ಟಾಬ್ಲಿಷ್ ಸಮಥಿಂಗ್ ಲೈಕ್ ದಟ್. ಸೊ ಜನರಿಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ಕಡಿಮೆ ಕಾಸ್ಟಲ್ಲಿ ಅವ್ರ ಮನೆಗೆ ತಲುಪಿಸ್ಬೇಕು ಅನ್ನೋದು, ಮತ್ತು ಆರೋಗ್ಯವಾಗಿರ್ಬೇಕು ಅನ್ನೋದು. ಆ್ಯಂಡ್ ಇದು ಎಲ್ಲದಕ್ಕಿಂತ ದೊಡ್ಡದೇನಂತಂದರೆ ನಮಗೆ ರಿಪ್ಲೇಸ್ಮೆಂಟ್ಸ್ ಇರಲಿಲ್ಲ. ಕಾಫಿ ಟೀಗೆ ರಿಪ್ಲೇಸ್ಮೆಂಟ್ ಇರಲಿಲ್ಲ, ಬೂಸ್ಟ್ ಚಿಕ್ಕ ಮಕ್ಕಳಿಗೆ ಬೂಸ್ಟ್ ಬೋರ್ನ್ವಿಟಾ ಹಾರ್ಲಿಕ್ಸ್ಗೆ ರಿಪ್ಲೇಸ್ಮೆಂಟ್ಸ್ ಇರಲಿಲ್ಲ. ಕುಡ್ಸೋದು ಮತ್ತೇನು ಕುಡ್ಸೋಣ ಅಂತಿದ್ರು. ಬಿಡ್ರಿ ಅಂದರೆ ಸರಿ ಬಿಡ್ತೀವಿ, ಮತ್ತೇನು ಕುಡ್ಸೋಣ, ಬರೀ ಹಾಲು ಕುಡಿಯಲ್ಲ ಅವನು ಅಂತಿದ್ರಲ್ಲ. ಸೊ ಆ ಥರದಕ್ಕೆ ದಿಸ್ ಇಸ್ ದಿ ಆನ್ಸರ್. ಡೆಫಿನೆಟ್ಲಿ. ಸೊ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇನ್ನೂ ಒಂದಷ್ಟು ಹೊಸ ಉತ್ಪನ್ನಗಳು ಬರಲಿ. ಕೇಳೋದಕ್ಕೆ ಖುಷಿ ಆಗುತ್ತೆ. ಕೆಮಿಕಲ್ ಫ್ರೀ ಅನ್ನುವಂಥದ್ದು, ಗಿಲ್ಟ್ ಫ್ರೀ, ಒಂದು ರೀತಿ ಕೆಮಿಕಲ್ ಫ್ರೀ, ಗಿಲ್ಟ್ ಫ್ರೀ ಪ್ರಾಡಕ್ಟ್ಸ್ಗಳನ್ನು ಇನ್ನೂ ಹೆಚ್ಚೆಷ್ಟು ಜನರಿಗೆ ತಲುಪಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಉತ್ಪನ್ನಗಳ ಬಗ್ಗೆ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಬಲ್ಲದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.